ಬಿಜೆಪಿ ರಾಜ್ಯಾಧ್ಯಕ್ಷನ ವಿರುದ್ಧ ಮತ್ತೆ ಯತ್ನಾಳ್ ಗುಡುಗಿದ್ದಾರೆ. ಪ್ರಮುಖವಾಗಿ ಹೋರಾಟದ ವಿಚಾರವಾಗಿ ನಮ್ಮ ಹೋರಾಟದಿಂದ ಹೈಕೋರ್ಟ್ ಸಿಬಿಐ ತನಿಖೆಗೆ ನೀಡಿದೆ. ಹೋರಾಟದಲ್ಲಿ ವಿಜಯೇಂದ್ರನ ಯಾವುದೇ ಪಾತ್ರ ಇಲ್ಲ ಅಂತ ಮತ್ತೆ ಹೇಳ್ತಾರೆ. ಬಿಜೆಪಿ ರಾಜ್ಯಾಧ್ಯಕ್ಷನ ವಿರುದ್ಧ ಮತ್ತೆ ಗುಡುಗಿದ್ದಾರೆ ಯತ್ನಾಳ್. ನಮ್ಮ ಪಾದಯಾತ್ರೆ ಬಗ್ಗೆ ಹೈಕಮಾಂಡ್ಗೆ ದೂರು ನೀಡಿದ್ರು. ಈಗ ಕೋರ್ಟ್ ಆದೇಶ ಬಂದ ಬಳಿಕ ನಮ್ಮ ಗೆಲುವು ಅಂತ ಹೇಳ್ತಾರೆ. ಅಡ್ಜಸ್ಟ್ಮೆಂಟ್ ರಾಜಕಾರಣದಿಂದ ಹೋರಾಟವನ್ನು ಹತ್ತಿಕ್ಕಿದ್ರು. ಹೋರಾಟದ ಫಲಶ್ರುತಿ ಕಲಿಯುಗದ ದುರಂತ ಅಂತ ಟೀಕೆ ಮಾಡಲಾಗಿದೆ. ಆದರೆ ಈಗ ಈ ಹಿಂದೆ ಅಂದರೆ ಯತ್ನಾಳ್ ಅವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗುತ್ತೆ. ಆ ಹೋರಾಟವನ್ನು ಹೈಕಮಾಂಡ್ ಅವರಿಗೆ ತೆಗೆದುಕೊಂಡು ಹೋಗಿದೆ ವಿಜಯೇಂದ್ರ. ಬಟ್ ಈ ಹೋರಾಟಕ್ಕೆ ಗೆಲುವು ಸಿಕ್ಕಾದ ನಂತರ ನಾವೇ ಹೋರಾಟ ಮಾಡಿದ್ದು ಅಂತ ಹೇಳ್ತಿದ್ದಾರೆ ಅಂತ ವಿಜಯೇಂದ್ರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷನ ವಿರುದ್ಧ ಈ ರೀತಿಯಾಗಿ ಮತ್ತೆ ಗುಡುಗಿದ್ದಾರೆ ಯತ್ನಾಳ್ ಅವರು. ಹೋರಾಟದಲ್ಲಿ ವಿಜಯೇಂದ್ರನ ಯಾವುದೇ ಪಾತ್ರ ಇಲ್ಲ ಅಂತ ಹೇಳಿದರು. ನಮ್ಮ ಪಾದಯಾತ್ರೆಯ ಬಗ್ಗೆ ಹೈಕಮಾಂಡ್ಗೆ ದೂರು ನೀಡಿದರು. ಅಂದರೆ ಒಂದು ಟೀಮ್ ಸಪ್ರೇಟ್ ಇದೆ ಬಿಜೆಪಿಲಿ, ಎರಡು ಟೀಮ್ ಇರೋದು, ಒಂದು ವಿಜಯೇಂದ್ರ ಬಣ, ಇನ್ನೊಂದು ಯತ್ನಾಳ್ ಬಣ, ರೆಬೆಲ್ಸ್ ಟೀಮ್ ಅಂತ ಕರೀತಾರೆ. ಹಾಗಾಗಿ ಎರಡು ಟೀಮಿಂದ ಒಂದು ಒಟ್ಟೊಟ್ಟಿಗೆ ಯಾವಾಗಲೂ ಕೂಡ ಪಾದಯಾತ್ರೆ ಆಗಿರ್ಬೋದು ಅಥವಾ ಹೋರಾಟ ಯಾವತ್ತೂ ಆಗಿಲ್ಲ, ಆಗೋದಿಲ್ಲ ಬಿಡಿ. ಅದು ಯಾವಾಗ ಕ್ಲಿಯರ್ ಆಗುತ್ತೋ ಗೊತ್ತಿಲ್ಲ, ಅದು ಅವ್ರಿಗೆ ಗೊತ್ತಿರುವಂಥ ವಿಚಾರ. ಬಟ್ ಈಗ ಈ ಹೋರಾಟದಿಂದ ಹೈಕೋರ್ಟಿಂದ ಸಿಬಿಐ ತನಿಖೆ ನೀಡಿದೆಯಲ್ಲ, ಅದನ್ನು ಈಗ ವಿಜೇಂದ್ರ ಅವರು ಏನು ಹೇಳ್ತಿದ್ದಾರೆ ಅಂತ ಯತ್ನಾಳ್ ಅವರು ಹೇಳ್ತಾ ಇರೋದು, ಇದು ನಮ್ಮ ಹೋರಾಟಕ್ಕೆ ಸಿಕ್ಕಿರುವಂಥ ಗೆಲುವು ಅಂತೇಳಿ. ಹಂಗಲ್ಲ, ಈ ಹೋರಾಟದಲ್ಲಿ ಯತ್ನಾಳ್ ಅವರ ಪಾತ್ರವೇ ಇಲ್ಲ, ನಾವೇ ಈ ಹೋರಾಟವನ್ನು ಮಾಡಿದ್ರು ಅಂತೇಳಿ. ನಾವು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಹೈಕಮಾಂಡ್ಗೆ ಹೋಗಿ ದೂರನ್ನು ಕೊಟ್ಟಿದ್ರು, ಅವ್ರು ಯಾಕೆ ಹೋರಾಟ ಮಾಡ್ತಾರೆ ಅಂತೇಳಿ. ಆದರೆ ಈಗ ನಮಗೆ ಗೆಲುವು ಸಿಕ್ಕಾದ ನಂತರ ನಮ್ಮ ಗೆಲುವು ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ವಿಜೇಂದ್ರ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ.